ಜೈ ಏನು ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಇದು. ಐ ಯು ಹ್ಯಾಪಿ? ಹೇಗೆ ನಿನ್ನ ಹಳೆ ಆಸೆ ಒಂದಿತ್ತು ನೋಡು, ಅದನ್ನು ನಾನು ಈಡೇರಿಸಿದ್ದೀನಿ ಇವತ್ತು. ನಮ್ಮ ಮನೇಲಿ ಒಂದಿನ ಇರಬೇಕು ಅನ್ನೋದು. ಲಾಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೆ, ಮಲ್ಲಿಯಿಂದ ಎಲ್ಲ ಇಕ್ಕೊಟ್ಟೋಯ್ತು. ಬಟ್ ಈ ಸತಿ ನೀನು ಆಸೆ ಈಡೇರಿಸಿದ್ದೀನಿ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಜೈ, ಯಾಕೆ ಮಾಮ್, ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ವಿಷಯನೇ ಆಗಿದೆ. ಗೌತಮ್ ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾನೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಅವ್ನ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ದಾನೆ. ಇನ್ನು ಸ್ವಲ್ಪದಲ್ಲಿ ಅವನು ಇಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ಅವನು ಬರೋಷ್ಟರಲ್ಲಿ ನೀವಿಬ್ರು ಇಲ್ಲಿಂದ ಹೊರಡಬೇಕು. ಏನು ಹೇಳ್ತಿದ್ಯಾ ಮಾಮ್ ನೀನು? ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಹೇಳ್ತೆ ಅಂತ ಕೇಳ್ತಾ ಇದ್ದೀರಾ? ನೀನು ಹೊರಡು. ಬಾ 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 ಬಾ. ಬಾಯ್ 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 ಬಾಯ್. ಯೋನತ ಇದೆಲ್ಲ ನೀವು ಮಾಡ್ತಿರೋ ಸರಿ ಅಂತ ನಿಮಗೆ ಅನ್ನಿಸ್ತೈತಾ? ಅತ್ತೆ, ದೊಡ್ಡೋರಾಗಿ ತಿಳಿದೋರಾಗಿ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅತ್ತೆ? ಈಗ ನಾನು ಏನು ಮಾಡಿದೆ ಅಂತ ನೀನು ಹೀಗೆ ಹೇಳ್ತಾ ಇದೆಯಾ? ಇದೇನತ್ತೆ, ಎಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲರೋ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಸಪ್ತಪದಿ ತುಳಿದು ಈ ಮನೆ ಒಳಗೆ ಬಂದವಳು ನಾನು. ಆದ್ರೆ ನಿಮ್ಮ ಮಗ ನನ್ನ ಬಿಟ್ಟು ಇನ್ಯಾರನೋ ಇಟ್ಕೊಂಡಿದ್ದಾರೆ. ಏನು ಹೇಳ್ತಾ ಇದೀಯಾ? ಹಾ ಅತ್ತೆ, ನಾನು ಇಟ್ಕೊಂಡೋಳು ಅಂತಾನೆ ಹೇಳೋದು. ಅದನ್ನ ಯಾರು ಮದ್ವೆ ಅಂತ ಅನ್ನಲ್ಲ, ಅದನ್ನ ತೆವ್ಲು ಅಂತಾರೆ. ಮಲ್ಲಿ, ಮಾತು ಮಿತಿ ಮೀರ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಜ್ಞಾಪಕ ಇದೆ ತಾನೆ? ಕ್ಷಮಿಸಿ ಅತ್ತೆ, ನನ್ನ ಒಳಗಡೆ ಅಷ್ಟೊಂದು ನೋವೈತೆ. ಅದು ನನ್ನ ಈ ರೀತಿ ಎಲ್ಲ ಮಾತಾಡೋ ಥರ ಮಾಡ್ತೈತೆ. ನೀವು ಅವಳಿಗೆ ಆರತಿ ಎತ್ತಿ ಮನೆ ಒಳಗಡೆ ಕರ್ಕೊಂಡು ನೀನೇ ನನ್ನ ಸೊಸೆ ಅಂತ ಕರೆದ್ರಲ್ಲ, ಇದೆಲ್ಲ ಎಷ್ಟು ಸರಿ ಅತ್ತೆ? ತಪ್ಪೆಲ್ಲ ಅವ್ರದ್ದೇ ಅಂತ ಗೊತ್ತಿದ್ರು ಅವ್ರ ಬೆನ್ನ ಹಿಂದೆ ನಿಲ್ತಿದ್ದೀರಲ್ವಾ? ಬಿಡಿ, ನೀವು ದೊಡ್ಡವ್ರೆ, ಶಬಾಷ್ ಅತ್ತೆ. ಎಂಥ ಮಹಾನ್ ತಾಯಿ ನೀವು. ನಿಮ್ಮ ಮಗ ಏನೇ ಮಾಡಿದ್ರು ನೀವು ಮಾತ್ರ ಅವ್ರನ್ನ ಬಿಟ್ಕೊಡಕ್ಕಿಲ್ಲ. ಅವ್ರು ಮಾಡಿದ್ದೇ ಸರಿ ಅಂತ ಅಂತೀರ. ನಿಮ್ಮಂಥ ತಾಯಿ ಈ ಪ್ರಪಂಚದಲ್ಲೇ ಇರಕ್ಕಿಲ್ಲ ಅತ್ತೆ. ಅತ್ತೆ, ನೀವೆಲ್ಲದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬಹುದು, ಆದ್ರೆ ನಾ ಸುಮ್ಮನೆ ಕೂರಕ್ಕಿಲ್ಲ. ಏನೇ ಮಾಡ್ತೀಯಾ? ಹಾ, ಹೆದರ್ಸ್ತಾ ಇದೀಯಾ? ಹೆಚ್ಚಂದ್ರೆ ಏನ್ ಮಾಡ್ತೀಯಾ? ಹೋಗಿ ಗೌತಮ್ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ ಅಷ್ಟೇ ತಾನೆ? ಹೋಗಿ ಕಂಪ್ಲೇಂಟ್ ಮಾಡು. ಎಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ನನ್ನ ಲೈಫಲ್ಲಿ ಈ ಥರ ಸಿಚುವೇಶನ್ ಚಾಲೆಂಜಸ್ ಎಲ್ಲ ಎಷ್ಟು ನೋಡಿಲ್ಲ. ಹೋಗಿ ಹೋಗಿ ನಿಮ್ಮ ಅಕ್ಕನಿಗೆ ಬಾವನಿಗೆ ಎಲ್ಲ ಹೇಳು. ನಾನು ಯಾರಿಗೂ ಕೇರ್ ಮಾಡಲ್ಲ. ಇಲ್ಲ ಅತ್ತೆ, ನಾನು ಹೇಳಕ್ಕಿಲ್ಲ. ಹೇಳೋದೇ ಆಗಿದ್ದಿದ್ರೆ ನೆನ್ನೆ ಎಲ್ಲನೂ ಹೇಳಿ ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ಬೋದಾಗಿತ್ತು. ಆದ್ರೆ ನೀವು ಯೋನು, ನಿಮ್ಮ ಒಳಗಡೆ ಇನ್ನೂ ಎಂತೆಂಥ ಬಣ್ಣ ಐತೆ ಅಂತ ನಾನು ನೋಡ್ಬೇಕಲ್ಲ ಅತ್ತೆ. ಬಹುಶಃ ಗೋಸುಂಬೆ ಹತ್ರನೂ ಇಷ್ಟೊಂದೆಲ್ಲ ಬಣ್ಣ ಇರಕ್ಕಿಲ್ಲ. ನಿಮ್ಮ ಹತ್ರ ಅಷ್ಟೊಂದು ವೆರೈಟಿ ಬಣ್ಣ ಐತೆ. ಗೋಸುಂಬೆಗಿಂತ ಸ್ಪೀಡಾಗಿ ಬಣ್ಣ ಬದಲಾಯಿಸೋದ್ರಲ್ಲಿ ನೀವು ನಿಸ್ಸೀಮ್ರು ಅಂತ ಗೊತ್ತು ಅತ್ತೆ. ನೀವೇನಂದ್ರಿ ಅತ್ತೆ? ನಾನು ಆಚೆ ಇದ್ದೋಳು, ಕೆಲ್ಸದೋಳು, ಔಟಸಲ್ಲಿ ಇದ್ದೋಳು ಅಂತ ತಾನೆ? ನೀವೆಲ್ಲಿಂದ ಉದ್ಭವ ಆದ್ರಿ ಅತ್ತೆ? ಹೆಂಡತಿ ಯಾಕ್ರಿ ಇಷ್ಟೊಂದು ಅಪ್ಸೆಟ್ ಆಗಿದ್ರೆ? ಏನಾಯ್ತು? ಅಲ್ಲ ಪಾರ್ಥ, ಅಪ್ಸೆಟ್ ಆಗದೆ ಇರುತ್ತಾ? ನೀವೇ ನೋಡಿದ್ರಲ್ಲ ಏನೆಲ್ಲ ಆಯ್ತು ಅಂತ. ನನಗಂತೂ ಅತ್ತೆ ಮಾಡಿದ್ದು ಸ್ವಲ್ಪನೂ ಸರಿ ಅನ್ಸ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಆ ಜಯದೇವ್ರನ್ನ ದಿಯಾನ ಮನೆ ಕರ್ಸೋವಂಥದ್ದು ಏನಿತ್ತು? ಪ್ರೀತಿ ಅನ್ನೋದು ಎಷ್ಟು ಬ್ಲೈಂಡ್ ಅಂತ ಇದನ್ನ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲ, ಜೈಪ್ರು ಅಷ್ಟೆಲ್ಲ ತಪ್ಪು ಮಾಡಿದ್ರು ಮಾಮಿಗೆ ಅವನ ಮೇಲೆ ಮೋಹ ಮಾತ್ರ ಕಮ್ಮಿ ಆಗಲಿಲ್ಲ. ಪಾರ್ಥ, ಅವ್ರಿಗೆ ಮೋಹ ಇದ್ರೆ, ಪ್ರೀತಿ ಇದ್ರೆ ಜಯದೇವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಲಿ. ಅವ್ರನ್ನ ಇಲ್ಲಿಗೇನೆ ಕರ್ಸ್ಕೋಬೇಕಿತ್ತು. ಅದು ಎಲ್ರಿಗೂ ಹರ್ಟ್ ಆಗತ್ತೆ ಅಂತ ಗೊತ್ತಿದ್ದು. ಪಾಪ ಮಲ್ಲಿ ಅವರು ಅದೆಷ್ಟು ನೋವು ಅನ್ಭವಿಸಿದ್ರು. ಅವ್ರವ್ರ ನೋವು ಅವ್ರಿಗೆ ಗೊತ್ತು. ನಿಜ,
ಮಾಮ್ ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ರು. ಏನಾಯ್ತು? ಹಾಂ, ಯಾರು ನೋವಾಗಿರೋದು? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾರ ಬಗ್ಗೆ ಮಾತಾಡ್ತಾ ಇದ್ರಿ? ಯಾರಿಗೆ ನೋವಾಗಿರೋದು? ಅಯ್ಯೋ ಇಲ್ಲ ಬಿಗ್ ಬ್ರೋ, ನಾವು ಬೇರೆ ಏನೋ ಮಾತಾಡ್ತಾ ಇದ್ವಿ. ಬೈದಿವೆ, ನೀನು ಯಾವಾಗ ಬಂದೆ? ನಾನು ಬೆಳಗ್ಗೆನೆ ಬಂದೆ. ಅದಿರಲಿ, ನೀವು ಯಾರಿಗೋ ನೋವಾಗಿದೆ ಅಂತ ಮಾತಾಡ್ಕೊತಾ ಇದ್ರಿ, ನಾನು ಕೇಳಿಸ್ಕೊಂಡೆ. ಹೇಳಿದ್ವಲ್ಲ ಭಾವ, ಯಾರಿಗೂ ಏನೂ ನೋವಾಗಿಲ್ಲ, ಸುಮ್ಮನೆ ನಾವಿಬ್ರು ಹಿಂಗೆ ಮಾತಾಡ್ಕೋತಾ ಇದ್ವಿ. ಹಾಗಾದ್ರೆ ನೀವು ಯಾರಿಗೋ ನೋವಾಗಿದೆ ಅಂತ ಮಾತಾಡ್ತಾ ಇದ್ದೀನಿ ನಾನು ಕೇಳಿಸ್ಕೊಂಡಲ್ಲ, ಅದು ಸುಳ್ಳ? ಹಾಂ, ಮಲ್ಲಿಗ ತಾನೆ? ಏನಾಯ್ತು? ಆದರೆ ಬಿಗ್ ಬ್ರೋ, ನಿನ್ಗೆಲ್ಲ ವಿಷಯ ಗೊತ್ತಾಯ್ತಾ? ಮಲ್ಲಿ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾ ಇದ್ದಿದ್ದ ನಾನು ನೋಡಿದೆ. ಏನು ವಿಷಯ? ಬ್ರೋ, ಅದು ಜೈ ಬ್ರೋ ದಿಯಾನ್ ಕರ್ಕೊಂಡು ಮನೆಗೆ ಬಂದ. ಇಷ್ಟೆಲ್ಲ ಆದ್ಮೇಲೂ ಜಯದೇವನ ಅಮ್ಮ ಮನೆ ಕರ್ಸ್ಕೊಂಡ್ರ? ಹಾ ಭಾವ, ನಾವು ಎಷ್ಟು ಬೇಡ ಅಂದರೂ ಅತ್ತೆ ಕೇಳಲಿಲ್ಲ. ಪಾಪ ಮಲ್ಲಿ ತುಂಬಾನೇ ನೊಂದ್ಕೊಂಡಿದ್ದಾರೆ.